ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ ಗೈಸ್. ನಿಮಗೆ ತಮಿಳು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ ಅಂತ. ಸೊ ನಿನ್ನೆ ಆದಂಥ ಸ್ಯಾಟರ್ಡೇ ಎಪಿಸೋಡಲ್ಲಿ ಸುದೀಪ್ ಅವರು ಅಂದರೆ ಒಂದು ರೌಂಡ್ ಕಂಡಕ್ಟ್ ಮಾಡುವಾಗ ಆ ಟೈಮಲ್ಲಿ ಪ್ರತಾಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದಕ್ಕೆ ನಮ್ಮ ವಿನಯ್ ಅವರು ಕೂಡ ರಿಪ್ಲೈ ಕೊಡ್ತಾರೆ. ಸೊ ಅವರಿಬ್ಬರ ಮಧ್ಯೆ ಆದಂಥ ಕನ್ವರ್ಸೇಷನ್ಗೆ ಅಂದರೆ ಇವಾಗ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಂಥ ಕಂಟೆಸ್ಟೆಂಟ್ಗಳು ಏನಿದಾರಲ್ವ ಇವಾಗ ಅಂದರೆ ಹೊರಗಡೆ ಇರೋರು, ಸೊ ಅವ್ರುಗಳು ಕೂಡ ಸ್ವಲ್ಪ ವಾದ ವಿವಾದಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತೆ. ಮತ್ತು ಹಾಗೆ ನಮ್ಮ ಸಿರಿ ಮ್ಯಾಮ್ ಅವರು ಕೂಡ ಅಂದರೆ ಟಾಪ್ 3 ಏನು ಹೇಳ್ತಾರೆ ಅಂದರೆ ನಿನ್ನೆ ಎಪಿಸೋಡಲ್ಲಿ ಅದು ಒಂದು ಫುಲ್ ಶಾಕಿಂಗ್ ಇದೆ, ನನಗೆ ಶಾಕಿಂಗ್ ನ್ಯೂಸ್ ಐತೆ ಅವ್ರ ಬಗ್ಗೆ ಒಂದು. ಸೊ ಅದ್ರ ಬಗ್ಗೆಯೂ ಕೂಡ ಆಮೇಲೆ ಮಾತಾಡ್ತೇನಂತೆ. ಸೊ ಮೊದಲನೇದಾಗಿ ಪ್ರತಾಪ್ ಅವ್ರು ಹೇಳ್ತಾರೆ ಗಾಯ್ಸ್ ನಿನ್ನೆ ಅಂದರೆ ಇವಾಗ ಯಾರು ನಮ್ಮ ವಿನಯ್ ಗೌಡ ಅವರ ಗ್ರೂಪಲ್ಲಿ ಇರ್ತಾರೆ. ಸೊ ಅವ್ರನ್ನ ವಿನಯ್ ಅವರೇ ಈಚೆ ಕಳಿಸಿ ಸೊ ಅವರ ಬೆಡ್ಶೀಟ್ ತೊಗೊಂಬಿಟ್ಟು ಇವ್ರು ಹಾಕೊಂಡು ಅದ್ರ ಮಲಗ್ತಾ ಇದ್ದಾರೆ ಅಂತ. ಸೊ ಗೈಸ್, ನಿಮಗೆ ಎಷ್ಟು ಜನಗಳಿಗೆ ಈ ಒಂದು ಸ್ಟೇಟ್ಮೆಂಟ್ ಸರಿ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನ್ನ ಏನಾದರೂ ಕೇಳಿದರೆ ಅಂದರೆ ಈ ಸ್ಟೇಟ್ಮೆಂಟ್ ಏನಿದೆ ಪ್ರತಾಪ್ ಅವ್ರು ಕೊಟ್ಟಿರೋದು ಇದು ಒಂದು ಆ್ಯಂಗಲಲ್ಲಿ ಕರೆಕ್ಟ್ ಆಗಿದೆ, ಹಾಗೆ ಇನ್ನೊಂದು ಆ್ಯಂಗಲಲ್ಲಿ ರಾಂಗ್ ಅಂತಲೂ ಹೇಳ್ಬೋದು. ಅಂದರೆ ಪ್ರತಾಪ್ ಅವ್ರ ಆ್ಯಂಗಲಲ್ಲಿ ನೋಡಿದ್ರೆ ಡೆಫಿನೆಟ್ಲಿ 100% ಕೂಡ ರೈಟ್ ಇದೆ. ಯಾಕಂದರೆ ನೀವು ನೋಡಿರ್ಬೋದು ಎಷ್ಟು ನಮ್ಮ ಪ್ರತಾಪ್ ಅವರು ಅಂದರೆ ನಮ್ಮ ವಿನಯ್ ಗೌಡ ಅವ್ರ ಗ್ರೂಪಲ್ಲಿ ವಿನಯ್ ಮೈಕಲ್, ಸ್ನೇಹಿತ್, ನಮ್ರತಾ, ಇಶಾನಿ ಮತ್ತು ನೀತಿ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಅವ್ರ ಗ್ರೂಪಲ್ಲೇ ಇದ್ದರು. ಸೊ ಈ 6 ಜನದಲ್ಲಿ ಇವು ಮಿಕ್ಕಿರೋರು ಜಸ್ಟ್ ಬರೀ ನಮ್ರತಾ ಮತ್ತು ವಿನಯ್ ಇವರಿಬ್ಬರು ಜನ ಮಾತ್ರ. ಸೊ ಮಿಕ್ಕಿರೋಂಥ 4 ಜನ ಈಚೆ ಹೋಗಿದ್ದಾರೆ. ಅಂದರೆ ಇವಾಗ ವಿನಯ್ ಅವ್ರ ಗ್ರೂಪ್ ಬಿಟ್ಟರೆ ಸೊ ಮಿಕ್ಕಿರೋ ಗ್ರೂಪ್ಗಳನ್ನ ಚೆಕ್ ಮಾಡಿ. ನಮ್ಮ ತುಕಾಲಿ ಗ್ರೂಪಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ 2 ವೀಕ್ಸ್ ಅಥವಾ 3 ವೀಕ್ಸಲ್ಲಿ ನೋಡಿದರೆ ನಮ್ಮ ತುಕಾಲಿ ಗ್ರೂಪಲ್ಲಿ ತುಕಾಲಿ, ವರ್ತೂರ್ ಅವರು ಮತ್ತು ರಕ್ಷಕ್ ಇದ್ದರು. ಸೊ ಅದರಿಂದ ರಕ್ಷಕ್ ಒಬ್ಬರು ಹೋಗಿದ್ದಾರೆ. ಮತ್ತು ಹಾಗೆ ಇವರು ನಮ್ಮ ಕಾರ್ತಿಕ್ ಅವ್ರ ಗ್ರೂಪಲ್ಲಿ ಸ್ಟಾರ್ಟಿಂಗಲ್ಲಿ ಕಾರ್ತಿಕ್, ಸಂಗೀತ ಮತ್ತು ತನಿಷಾ 3 ಜನ ಇದ್ದರು. ಅದರಲ್ಲಿ ಯಾರೂ ಹೋಗಿಲ್ಲ. ಸೊ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಇವ್ರು ಸಿರಿ, ಭಾಗ್ಯಶ್ರೀ ಅವರೆಲ್ಲ ಒಂದು ಬೇರೆ ಗ್ರೂಪು. ಸೊ ಅವ್ರು ಚೆನ್ನಾಗಿ ಆಟ ಆಡಿಲ್ಲ, ಅಂದರೆ ಫಿಸಿಕಲಿ ಕೂಡ ಸ್ವಲ್ಪ ವೀಕ್ ಇದ್ದರು. ಯಾಕಂದರೆ ಏಜ್ ಆಗಿದೆ ಸ್ವಲ್ಪ ಅವ್ರಿಗೆ, ಅಂದರೆ ಆಲ್ಮೋಸ್ಟ್ 45 ಆ ರೇಂಜಲ್ಲಿದ್ದಾರೆ. ಸೊ ಅವ್ರು ಕೂಡ ಹೋಗಿದ್ದಾರೆ. ಬಟ್ ಇವ್ರ ಗ್ರೂಪಲ್ಲಿ ಸ್ನೇಹಿತ್ ಕೂಡ ಯಂಗ್ಸ್ಟರ್ ಆಯಿತು, ಮತ್ತು ಇವರು ಇಶಾನಿ ಕೂಡ ಯಂಗ್ಸ್ಟರು. ಹಾಗೆ ನೀವು ನೋಡಿದರೆ ಅದೇ ಥರ ಆಗುತ್ತೆ. ಮತ್ತು ಇವಾಗಲೂ ಮೈಕಲ್ ಕೂಡ ಹೋಗಿದ್ದಾರೆ. ಸೊ ಅಂದರೆ ಡೆಫಿನೆಟ್ಲಿ ಪ್ರತಾಪ್ ಹೇಳಿರೋ ಮಾತಲ್ಲಿ ಸತ್ಯ ಇದೆ. ಸೊ ಅಂದರೆ ಬಟ್ ವಿನಯ್ ಅವ್ರಿಗೆ ಏನಾದರೂ ಕೇಳಿದರೆ ಇವಾಗ ಇನ್ಫ್ಯಾಕ್ಟ್ ಅಂದರೆ ಅವರು ಅಂದರೆ ಫುಲ್ ಬೇಜಾರಾಗ್ಬಿಟ್ಟು ಹೇಳ್ತಾರೆ ಆ ಥರ ಏನೂ ಆಗಿಲ್ಲ ಅದು. ಸೊ ನಿಮ್ಗೆ ಅಂದರೆ ಇವಾಗ ಇನ್ನೂ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ಮ್ಯಾಟರ್ ಏನಂತಂದರೆ ನಾವು ವಿನಯ್ ಗೌಡವರು ಎಷ್ಟು ಫ್ರೆಂಡ್ಶಿಪ್ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ನೋಡಿ, ಆ ಥರ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಮನೇಲಿ ಯಾರು ಕೂಡ ಕೊಟ್ಟಿಲ್ಲ. ನೀವು ವಿನಯ್ ಅವ್ರ ಫ್ರೆಂಡ್ಶಿಪ್ ಬಂದು ನಮ್ರತಾ ಜೊತೆಗೆ ನೋಡಿ, ಅಥವಾ ಸ್ನೇಹ ಜೊತೆಗೆ ನೋಡಿ, ಅಥವಾ ಮೈಕಲ್ ಜೊತೆ ಕೂಡ ನೋಡ್ಕೊಳ್ಳಿ ನೀವು. ಇವಾಗ ವಿನಯ್ ಅವರು ಏನಾದರೂ ಫ್ರೆಂಡ್ಶಿಪ್ಪಲ್ಲಿ ಮಾತು ಕೊಟ್ಟಿದ್ದಾರೆ ಅಂತ ಅದನ್ನ ಡೆಫಿನೆಟ್ಲಿ ಅವ್ರು ಉಳಿಸ್ಕೋತಾರೆ. ಸೊ ಉಳಿಸ್ಕೊಂಡು ಬಂದಿದ್ದಾರೆ. ಬಟ್ ಅಂದರೆ ಪ್ರತಾಪ್ ಅವ್ರು ಹೇಳಿದ ಥರ ಎಕ್ಸ್ಪ್ಲನೇಷನ್ ನೋಡಿದರೆ ಅದು ಡೆಫಿನೆಟ್ಲಿ ಟ್ರೂ. ಅದು ಅಂದರೆ ವಿನಯ್ ಗೌಡ ಅವ್ರ ಜೊತೆ ಸ್ನೇಹ ತಗೊಂಡವರು ಅಂದರೆ ವಿನಯ್ ಅವರು ಅವ್ರ ಜೊತೆ ಇದ್ದವ್ರನ್ನ ತುಳಿದ್ಬಿಟ್ಟು ಮೇಲೆ ಬರ್ತಾರೆ ಅನ್ನೋದು ಆ ಮಾತು ಕೂಡ ಅಂದರೆ ಒಂದು ತಕ್ಕ ಮಟ್ಟಿಗೆ ನಿಜ ಕೂಡ ಇದೆ. ಇವಾಗ ಅದೇ ವಿನಯ್ ಅವ್ರ ಗ್ರೂಪಲ್ಲಿ ಇದ್ದಾರೆ ಅಂತಂದರೆ ಅಲ್ಲಿ ಹೈಲೈಟಾಗಿ ಕಾಣಿಸೋದು ವಿನಯ್ ಅವರು. ಸೊ ಮಿಕ್ಕಿಯವರೆಲ್ಲ ಸೈಡ್ ಆ್ಯಕ್ಟರ್ ಥರ ಕಾಣ್ತಾರೆ. ಸೊ ಅದು ಕೂಡ ಒಂದು ಮೇನ್ ರೀಸನ್ನು. ಮತ್ತು ಪವಿ ಪೋಪ ಇದಾರಲ್ಲ ಅವರು ಕೂಡ ಬಂದ್ಬಿಟ್ಟು ವಿನಯ್ ಗ್ರೂಪಲ್ಲೇ ಸೇರಿಕೊಂಡಿದ್ದು. ಸೊ ಅವರು ಕೂಡ ಈಚೆ ಬಂದಿದ್ದಾರೆ. ಸೊ ಇವಾಗ ಪ್ರತಾಪ್ ಅವರು ಈ ಸ್ಟೇಟ್ಮೆಂಟ್ ಏನಿದೆ ಈ ಸ್ಟೇಟ್ಮೆಂಟ್ ಕೇಳಿ ಅಂದರೆ ಈಚೆ ಇರುವಂಥವ್ರು ರಕ್ಷಕ್ ಬುಲೆಟ್ ಅವರು ಕೂಡ ಅಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಂದರೆ ಎಚ್ಚರಿಕೆ ಇರಲಿ ಅಂತ ಕೂಡ ಹಾಕಿದಾರಲ್ಲಿ. ನಾನು ಅಂದರೆ ಏನಾದರೂ ಪ್ರತಾಪ್ ಅವ್ರು ಹೇಳ್ತಾರೆ ಅಂದರೆ ಈಚೆ ಅವರು ಎಲ್ಲರೂ ಕೂಡ ಅವ್ರವ್ರ ಬೆಡ್ ಶೀಟ್ನ ಅಂದರೆ ವಿನಯ್ ಹಾಸ್ಬಿಟ್ಟು ಮಲ್ಲಿಗೆ ಅಂತ ಹೋಗ್ತಾರೆ ಅಂತ. ಅಲ್ಲಿ ನಮ್ಮ ರಕ್ಷಕ್ ಬುಲೆಟ್ ಹೇಳೋ ಸ್ಟೇಟ್ಮೆಂಟ್ ಅಂದರೆ ಅವ್ರು ಹಾಕಿರೋ ಸ್ಟೇಟ್ಮೆಂಟ್ ಮೇನ್ ಸ್ಟೇಟ್ಮೆಂಟ್ ಏನಂತ ಅಂದರೆ ನನ್ನ ಬೆಡ್ಶೀಟ್ ನನ್ನ ಹತ್ರನೇ ಇದೆ, ಯಾರಿಗೂ ಕೂಡ ಕೊಟ್ಟಿಲ್ಲ, ಎಚ್ಚರಿಕೆ ಅಂತ ಅಂದ್ಬಿಟ್ಟು ಈ ಥರ ಹಾಕಿದ್ದಾರೆ. ಸೊ ಅದು ಡೆಫಿನೆಟ್ಲಿ ಪ್ರತಾಪ್ ಅವರಿಗೆ ಅವರು ಮೆನ್ಷನ್ ಮಾಡಿರೋದಲ್ಲಿ. ಅದಾದಮೇಲೆ ನಮ್ಮ ಯಾರು ಪವಿ ಪೋಪ ಅವರು ಕೂಡ ಅಂದರೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಮತ್ತು ಇಶಾನಿ ಅಂತೂ ಫುಲ್ ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ ಪ್ರತಾಪ್ ವಿರುದ್ಧ. ಸೊ ರಕ್ಷಕ್ ಬುಲೆಟ್ ಮತ್ತು ಪವಿ ಪೋಪ ಹಾಗೆ ನಮ್ಮ ಇಶಾನಿ 3 ಜನನೂ ಕೂಡ ಅಂದರೆ ಈಚೆ ಇದ್ಕೊಂಡು ಅಂದರೆ ಒಂಥರ ವಾದ ಮಾಡೋ ಥರ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದೇನಾದರೂ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಬಂದ ಮೇಲೆ ಅದು ಮೇ ಬಿ ಒಂಥರ ಕಾಂಟ್ರವರ್ಸಿ ಕೂಡ ಆದರೂ ಆಗಬಹುದು. ಸೊ ಅದ್ರ ಬಗ್ಗೆ ಏನಾದರೂ ಮತ್ತೆ ಅಪ್ಡೇಟ್ ಬಂದರೆ ಡೆಫಿನೆಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನಂತೆ. ನಿಮಗೇನು ಅನಿಸುತ್ತೆ ಗೈಸ್? ಅಂದರೆ ವಿನಯ್ ಅವ್ರು ಹೇಳ್ತಾರೆ ಇಲ್ಲ ಅಂದರೆ ನನ್ನ ಜೊತೆಗಿದ್ದರೆ ನಾನು ಡೆಫಿನೆಟ್ಲಿ ಆ ಥರ ಏನೂ ಮಾಡಲ್ಲ, ಅವ್ರು ಚೆನ್ನಾಗಿ ಆಟ ಆಡಿಲ್ಲ ಅಂದರೆ ಅವರು ಈಚೆ ಹೋಗ್ತಾ ಇದ್ದಾರೆ. ಸೊ ನನ್ನ ಜೊತೆ ಇರುವಾಗ ನಾನು ಸಪೋರ್ಟ್ ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ. ಅದು ಕೂಡ ನಿಜಾನೇ. ಯಾಕಂದರೆ ವಿನಯ್ ಗೌಡ ಅವರು ಮೆಂಟಲ್ ಗೇಮ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಫಿಸಿಕಲ್ ಗೇಮ್ಸಲ್ಲಿ ಕೇಳೋ ಹಾಗೆ ಇಲ್ಲ. ಅಂದರೆ ಅವ್ರು ಅಗ್ರೆಷನ್ ಹೆದರಿಸ್ಬಿಡ್ತಾರೆ ಅಪೋನೆಂಟ್ಗಳಿಗೆ. ಮತ್ತು ಇನ್ಫ್ಯಾಕ್ಟ್ ಅಂದರೆ ಅವ್ರ ಗ್ರೂಪಲ್ಲಿ ಮಿಕ್ಕಿರೋದು 2 ಜನ ನಮ್ರತಾ ಅವರು, ವಿನಯ್ ಅವರು. ಸೊ ನಮ್ರತಾ ಅವರು ಕೂಡ ಈಚೆ ಹೋಗಬೇಕಾಗಿತ್ತು. ಬಟ್ ಸ್ನೇಹಿತರು ಬೇಗ ಹೋಗಿದ್ದರಿಂದ ಸೊ ನಮ್ರತಾ ಅವ್ರಿಗೆ ಸ್ವಲ್ಪ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತು ಅವ್ರಿಗೆ. ಸ್ನೇಹಿತ ಗೌಡ ಅವ್ರು ಹೋದ್ಮೇಲೆ ಎಷ್ಟೋ 3-4 ವೀಕ್ಸ್ ಆಯಿತು. ಸೊ ಅವ್ರು ಹೋದಾಗಿಂದ ಟೈಮ್ ಸಿಕ್ಕಿದೆ ನಮ್ರತಾ ಗೌಡ ಅವ್ರಿಗೆ. ಅದಕ್ಕೋಸ್ಕರ ನಮ್ರತಾ ಅವ್ರು ಇನ್ನೂ ಇದ್ದಾರೆ. ಬಟ್ ಇದು
ಸ್ನೇಹಿತ ಕಡೆ ಅವ್ರು ಏನಾದರೂ ಬಿಗ್ ಬಾಸ್ ಮನೆಗೆ ಬಂದಿದ್ದಿಲ್ಲ ಅಂದಿದ್ರೆ ನಮ್ರತಾ ಗೌಡ ಅಂದರೆ ಅವ್ರ ಕಂಟೆಸ್ಟೆಂಟ್ ಅವ್ರು ಇರೋ ರೀತಿಯೇ ಬೇರೆ ಇರ್ತಾಯಿತ್ತು ಪೂರ್ತಿ. ಇವಾಗ ತನಿಷಾ ಇದು ಸಂಗೀತ ಅವ್ರು ಯಾವ ರೀತಿಯಾಗಿದ್ದಾರೋ ಸೊ ಅದೇ ರೀತಿಯಾಗಿ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಮನೆಯಲ್ಲಿ ಇರ್ತಾಯಿದ್ರು ಅಂದರೆ ಟಾಪ್ 5 ಬರೋಕ್ಕೆ. ಬಟ್ ನನಗೆ ಅನಿಸುತ್ತೆ ನಮ್ರತಾ ಅವ್ರು ಕೂಡ ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ಬೆಟರಾಗಿ ಆಡಬೇಕು ಟಾಪ್ 5 ಬರಬೇಕಂದ್ರೆ, ಯಾಕಂದರೆ ಕಾಂಪಿಟೇಷನ್ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು ಪ್ರತಾಪ್, ಕಾರ್ತಿಕ್, ಸಂಗೀತ ಮತ್ತು ಇನ್ನೊಬ್ಬರು ಯಾರಪ್ಪ ವಿನಯ್ ಗೌಡ ಅವರು. ಸೊ ಇವ್ರು 4 ಜನ ಆಲ್ಮೋಸ್ಟ್ ಫಿಕ್ಸ್ ಆಗಿದ್ದಾರೆ ಟಾಪ್ 5 ಬರೋಕ್ಕೆ. ಸೊ ಮುಖ್ಯವಂತ ಒಂದು ಸ್ಪಾಟ್ಗೆ ನಮ್ಮ ಹೊರತು ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು, ತನಿಷಾ ಮತ್ತು ನಮ್ರತಾ ಈ 4 ಜನ ಹೋರಾಡಬೇಕಾಗಿದೆ. ಸೊ ತುಕಾಲಿ ಅವರು ಕೂಡ ಅಂದರೆ ಒಂದು 4-5 ವೀಕ್ಸ್ನ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ ಅದೇ ಗೈಸ್, ಅಂದರೆ ಈ ಸ್ಟೇಟ್ಮೆಂಟ್ ಬಗ್ಗೆ ಇನ್ನೂ ಏನಾದರೂ ಸ್ವಲ್ಪ ಜಾಸ್ತಿ ಕಾಂಟ್ರವರ್ಸಿ ಸ್ಟಾರ್ಟ್ ಆದರೆ ಸೊ ಡೆಫಿನೆಟ್ ಇದ್ರ ಬಗ್ಗೆ ಇನ್ನೂ ಒಂದು ವೀಡಿಯೋ ಮಾಡ್ದೇನಂತೆ. ಬಟ್ ಅಂದರೆ ಇಲ್ಲಿವರೆಗೂ ಆಗಿರೋ ಪ್ರಕಾರ ಪ್ರತಾಪ್ ಅವ್ರು ಹೇಳಿರೋ ಮಾತು ಕೂಡ ಅಂದರೆ ಅದು ಕೂಡ ಸರಿ ಇದೆ. ಸೊ ವಿನಯ್ ಅವ್ರು ಹೇಳಿರೋ ಮಾತು ಕೂಡ ಅದು ಕೂಡ ಚೆನ್ನಾಗಿದೆ. ಅಂದರೆ ವಿನಯ್ ಅವರು ಯಾರನ್ನೂ ಕೂಡ ಕೆಳಗಡೆ ತುಳಿದಿಲ್ಲ, ಅಂದರೆ ಆಟ ಅಂತ ಗೇಮ್ಸ್ ಅಂತ ಬಂದು ಅವ್ರು ಸಪೋರ್ಟೇ ಮಾಡಿದ್ದಾರೆ. ಬಟ್ ಅಂದರೆ ಇವಾಗ ಯಾರಾದರೂ ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅಂದರೆ ವಿನಯ್ ಗೌಡ ಹೋಗ್ಬಿಟ್ಟು ನೀನು ತಪ್ಪು ಮಾಡ್ತಾ ಇದೆಯಪ್ಪ, ನೀನು ಅದು ಮಾಡಬೇಡ ಅಂತ ಯಾರಿಗೂ ಹೇಳಿಲ್ಲ ಅವ್ರ ಗ್ರೂಪಲ್ಲಿ ಇರೋರಿಗೆ. ಬಟ್ ಅಂದರೆ ಅಪೋಸಿಟಲ್ಲಿ ಇರೋರಿಗೆ ಜಗಳ ಮಾಡಿ ಹೇಳ್ತಾರೆ, ಇದು ಮಾಡಬೇಡ ಗುರು ಅಂದ್ಬಿಟ್ಟು ಫುಲ್ ಕಣ್ಣಲ್ಲಿ ಕಣ್ಣಿಟ್ಟೆಲ್ಲ ಹೇಳ್ತಾರೆ. ಸೊ ಮೇ ಬಿ ಈ ತಪ್ಪಿಂದನೇ ಅಂದರೆ ಈ ತಪ್ಪು ಪ್ರತಾಪ್ ಅವ್ರಿಗೆ ಕಾಣಿಸ್ಬಿಟ್ಟು ಹೇಳಿರ್ಬೋದು ಆ ಥರ. ಅದಾದಮೇಲೆ ಗೈಸ್ ಅಂದರೆ ಸಿರಿ ಅವ್ರ ಮ್ಯಾಟ್ರಿಗೆ ಬರ್ತೀನಂತೆ. ನಿಮ್ಗೆ ಗೊತ್ತಿರ್ಬೋದು ಸಿರಿ ಅವರು ಲಾಸ್ಟ್ ವೀಕೆ ಈಚೆ ಬಂದಿರ್ತಾರೆ, ಅಂದರೆ ಏನದು ನಾಮಿನೇಷನ್ ಅಂದರೆ ಯಾವುದಪ್ಪ ಎಲಿಮಿನೇಷನ್ ಆಗ್ಬಿಟ್ಟು. ಸೊ ಆ ಟೈಮಲ್ಲಿ ನಮ್ಮ ಜಿಯೋ ಸಿನಿಮಾ ಅವರು ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ 5 ಜನಗಳ ಹೆಸರು ತೊಗೊಂಡಿರ್ತಾರೆ. ಅದರಲ್ಲಿ ಪ್ರತಾಪ್ ಅವ್ರ ಹೆಸರೇ ಇರಲ್ಲ. ಸಂಗೀತ, ವಿನಯ್, ತುಕಾಲಿ ಹೆಸರು ತೊಗೊಂಡಿರ್ತಾರೆ. ಪ್ರತಾಪ್ ಅವ್ರ ಹೆಸರೇ ಇರಲ್ಲ. ಅಲ್ಲಿ ತನಿಷಾ ಇರ್ತಾರೆ, ಕಾರ್ತಿಕ್ ಇರ್ತಾರೆ. ಬಟ್ ನಿನ್ನೆ ಕೇಳಿದಾಗ ಅಂದರೆ ಜಸ್ಟ್ 1 ವೀಕ್ ಹಿಂದ್ಗಡೆ ಟಾಪ್ 5 ಇಲ್ಲದೆ ಇರೋರು ಮತ್ತು ನಿನ್ನೆ ನೋಡಿದ್ರೆ ಟಾಪ್ 3 ತೊಗೊಂಬಂದಿದ್ದಾರೆ ಪ್ರತಾಪನ್ನ. ಫುಲ್ ಶಾಕಿಂಗ್ ಅನಿಸ್ತು ನನಗೆ. ಸೊ ನಿಮ್ಮ ಪ್ರಕಾರ ಪ್ರತಾಪ್ ಅವರು ಟಾಪ್ 3 ಅಥವಾ ಟಾಪ್ 5 ಬರ್ತಾರೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೇ ಥರ ಅಂದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಾಯಿದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಂತೆ. ಸೀನಿಯರ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್, ಲವ್ ಯು ಆಲ್.